ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನೀವೇನಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ಬಂದಿರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇದೆ, ಬೇಗ ಹೋಗಿ ಚೆಕ್ಔಟ್ ಮಾಡಿ. ಸೊ ಗೈಸ್, ಫೈನಲಿ ನಿಮ್ಮ ಸೆಕೆಂಡ್ PUC ಟೆಂಟೇಟಿವ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಈ ವಿಡಿಯೋ ಆ್ಯಕ್ಚುಲಿ ಬೇಗ ಬರಬೇಕಾಯಿತು, ಬಟ್ ಸ್ವಲ್ಪ ಡಿಲೇ ಇತ್ತು, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಗೈಸ್, ಐ ಹೋಪ್ ನೀವೆಲ್ಲರೂ ಆಲ್ರೆಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ನೀವು ಇನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಆ್ಯಂಡ್ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ಬೋದು. ಸೊ ಗೈಸ್, ನಾನು ಈ ವಿಡಿಯೋನ ಮೇಯ್ನಾಗಿ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಟೈಮ್ ಟೇಬಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ್ಯಂಡ್ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಒಂಚೂರು ಸ್ಟಡಿ ಟಿಪ್ಸ್ನ ಕೊಡ್ತೀನಿ. ಸೊ ಗೈಸ್, ಫಸ್ಟ್ಲಿ ಹೇಳೋದಾದರೆ ನಿಮ್ಮ ಟೈಮ್ ಟೇಬಲ್ ಬಗ್ಗೆ 28th ಕನ್ನಡ ಇದೆ, ಆಲ್ವೇಸ್ ಕನ್ನಡನೇ ಫಸ್ಟ್ ಕೊಡ್ತಾರೆ. ಅದಾದಮೇಲೆ 2 days ಹಾಲಿಡೇಸ್ ಇದೆ ಇಂಗ್ಲೀಷ್ಗೆ, ಎನಾಫ್ ಅಂತ ಅನಿಸುತ್ತೆ. ಅದಾದಮೇಲೆ ತಿರ್ಗಾ ಫಿಸಿಕ್ಸಿಗೆ 2 days ಹಾಲಿಡೇಸ್ ಇದೆ, ಸಾಕು ಅದಕ್ಕೂ ಅಂತ ಅನಿಸುತ್ತೆ. ಬಟ್ ಕೆಮಿಸ್ಟ್ರಿಗೆ ಇನ್ನೊಂದು ದಿನ ಹಾಲಿಡೇ ಕೊಟ್ಟಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ 1 ದಿನ CSಗೆ, ಎಲೆಕ್ಟ್ರಾನಿಕ್ಸ್ಗೆ, ಬಯಾಲಜಿಗೆ ಹಾಲಿಡೇ ಕೊಟ್ಟಿದ್ದಾರೆ. ಐ ಹೋಪ್ ಇನ್ನೊಂದು ದಿನ ಇದ್ದಿದ್ರೆ ಚೆನ್ನಾಗಿರೋದು ಅದಕ್ಕೂ. ಅದಾದಮೇಲೆ ನೆಕ್ಸ್ಟು ಹಿಂದಿ ಇದೆ. ಅದಾದಮೇಲೆ 3 days ಗ್ಯಾಪ್ ಇದೆ ಮ್ಯಾಥ್ಸ್ಗೆ, ಆರಾಮಾಗಿ ಓದ್ಬೋದು ಮ್ಯಾಥ್ಸ್ನ. ಸೊ ಗೈಸ್, 28th 16th ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಮೋಸ್ಟ್ ಪ್ರಾಬಬ್ಲಿ ಅದ್ರ ನೆಕ್ಸ್ಟ್ 20 daysಲ್ಲೇ KCT ಎಕ್ಸಾಮ್ಸ್ ಕೂಡ ಬರುತ್ತೆ. ಐ ಹೋಪ್ ನೀವೆಲ್ಲರೂ ಅಷ್ಟರಲ್ಲಿ ಪ್ರಿಪೇರ್ ಆಗ್ಬೋದು ಅಂತ. ಸೊ ಗೈಸ್, ಸೆಕೆಂಡ್ ಪಾರ್ಟಲ್ಲಿ ಬಂದ್ಬಿಟ್ಟು ನಾನು ಸ್ಟಡಿ ಟಿಪ್ಸ್ನ ಹೇಳ್ತೀನಿ ಅಂತ ಹೇಳಿದೆ. ಫಸ್ಟ್ಲಿ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಆಗಿರಬೇಕು. ಎಂತಕ್ಕಂದರೆ ಆಲ್ಮೋಸ್ಟ್ 5 months ಇರೋದ್ರಿಂದ ಡೈಲಿ 2 hours ಓದಿದ್ರೂ ಸಾಕು, ಆರಾಮಾಗಿ 90+ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ನಿಮ್ಮ ಮಿಡ್ ಟರ್ಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಅದ್ರ ಜೊತೆ FAಗೂ ತುಂಬ ಇಂಪಾರ್ಟೆನ್ಸ್ ಕೊಡಿ. ಎಂತಕ್ಕಂದರೆ ಅದರಿಂದನೇ ಇಂಟರ್ನಲ್ ಮಾರ್ಕ್ಸ್ ಕೌಂಟ್ ಆಗೋದ್ರಿಂದ. ಆ್ಯಂಡ್ ಮಿಡ್ ಟರ್ಮಲ್ಲೇ 50% ಆಫ್ ಸಿಲೆಬಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಿಡ್ ಟರ್ಮ್ಗೆ ಮತ್ತು FAಗೆ ಜಾಸ್ತಿ ಒಂಚೂರು ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ಬೋದು. ಆ್ಯಂಡ್ ಗೈಸ್, ನನ್ನ ಕೇಳೋದಾದರೆ ಬೋರ್ಡ್ಸಿಗೆ ಇನ್ನೂ 5 months ಇದೆ, ಬಟ್ KCTಗೆ ಇರೋದೇ ನಿಮಗೆ 3 months. ಸೊ ನಾನು ಹೇಳೋದು ಏನಂತಂದರೆ KCTನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಬೋರ್ಡ್ಸ್ಗೂ ಟೈಮ್ ಕೊಡಿ, ಅದ್ರ ಜೊತೆ KCTಗೆ ಎಕ್ಸ್ಟ್ರಾ ಟೈಮ್ ಕೊಡಿ ಅಂತ ಹೇಳ್ಬೋದು. ಸೊ ಗೈಸ್, ನಿಮಗೆ ಏನಾದರೂ ಯಾವುದಾದ್ರೂ ಸಬ್ಜೆಕ್ಟ್ ಓದೋಕ್ಕೆ ಕಷ್ಟ ಆಗ್ತಾಯಿದೆ, ಹೇಗೆ ಓದೋದು ಅಂತ ಏನಾದರೂ ಡೌಟ್ ಇದ್ದರೆ ನನಗೆ ಪರ್ಸ್ನಲಾಗಿ ಕೂಡ DM ಮಾಡ್ಬೋದು, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೇ ವೀಡಿಯೋ ಮಾಡಿ ಹೇಳ್ತೀನಿ. ಆ್ಯಂಡ್ ಗೈಸ್, ದ್ಯಾಟ್ಸ್ ಇಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ, ಒಂದು ಶಾರ್ಟ್ ವೀಡಿಯೋ ಆಗಿತ್ತು ಅಷ್ಟೇ. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ನಮ್ಮ ಹೊಸ ಟೆಲಿಗ್ರಾಮ್ ಚಾನಲ್ ಓಪನ್ ಆಗಿದೆ, ಯು ಕ್ಯಾನ್ ಜಾಯಿನ್ ದೇರ್. ಸೆಕೆಂಡ್ PUC ಅಪ್ಡೇಟ್ಸ್ ಏನೇ ಇದ್ರೂ, KCT ಅಪ್ಡೇಟ್ಸ್ ಏನೇ ಇದ್ರೂ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಯು ಕ್ಯಾನ್ ಜಾಯಿನ್ ದೇರ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.